ಜುಗಾರಿ ಕ್ರಾಸ್. ಅಡವಿಯಂಚಿನ ರಹಸ್ಯ ತಾಣ, ಮಂಜು ಮುಸುಕಿದ ಮೌನದ ಹಾದಿ, ಸಾವಿರ ಕಥೆಗಳ ಹೊತ್ತ ಗೀತೆ. ಪ್ರಕೃತಿಗೂ ಮನುಷ್ಯನ ಆಸೆಗೂ ಇಲ್ಲಿ ನಡೆಯುತ್ತಿದೆ ಒಂದು ಜೂಜು. ತೇಜಸ್ವಿಯವರ ಕಾದಂಬರಿ ಜುಗಾರಿ ಕ್ರಾಸ್. ಮಳೆ ಗಟ್ಟಿಯಾಗಿ ಸುರಿಯುತ್ತಿತ್ತು. ಕಾಡಿನ ಮಧ್ಯೆ ಜುಗಾರಿ ಕ್ರಾಸ್ ನಿಶ್ಶಬ್ದವಾಗಿ ನಿಂತಿತ್ತು. ಗಾಳಿ ಗರ್ಜನೆ, ಮಿಂಚಿನ ಹೊಳಪು ಎಲ್ಲವೂ ಅಲ್ಲಿ ಇರುವವರ ಹೃದಯದ ಭಯವನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಆ ಪುಟ್ಟ ಕೋಣೆಯಲ್ಲಿ ಮೌನವಷ್ಟೇ ಅಲ್ಲ, ದಟ್ಟವಾದ ಆತಂಕವೂ ತುಂಬಿಕೊಂಡಿತ್ತು. ಅಲ್ಲಿ ನೆರೆದಿದ್ದ ಗುಂಪಿನ ಪ್ರತಿಯೊಬ್ಬರ ಕೊಗೆ ತಳಮಳ. ಆದರೆ ಅವರ ನೋಟ ಮಾತ್ರ ಪರಸ್ಪರ ಸಂಧಿಸುತ್ತಿದ್ದವು. ಎಲ್ಲರ ಗಮನವಿದ್ದದ್ದು ಆ ಗುಂಪಿದ್ದ ಆ ವ್ಯಕ್ತಿಯ ಮೇಲೆ. ಅವನ ಉಡುಪು, ಅವನ ಮುಖದ ಮೇಲಿನ ನಿಗೂಢ ಭಾವನೆ ಎಲ್ಲರಲ್ಲೂ ಅನುಮಾನದ ಹುತ್ತವನ್ನು ಬೆಳೆಸುತ್ತಿತ್ತು. ಮುಖ್ಯವಾಗಿ ಅವನು ತನ್ನ ಮಡಿಲಿದ್ದ ಆ ಹಳೆಯ ಚೀಲವನ್ನು ಹಿಡಿಕೊಂಡಿದ್ದ. ತನ್ನ ಎರಡೂ ಕೈಗಳಿಂದ ಆ ಹಳೆಚೆಗೆ ಅಪ್ಪಿಕೊಳ್ಳುವುದೆಂಬಂತೆ ತನ್ನ ಎರಡೂ ಕೈಗಳಿಂದ ಚೀಲವನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದ. ಈ ಜಾಗ ಚೆನ್ನಾಗಿಲ್ಲ ಎಂದು ಒಬ್ಬನು ನಿಧಾನವಾಗಿ ಹೇಳಿದ. ಹೋಗೋದು ಸಾಧ್ಯವೇ ಇಲ್ಲ, ಮತ್ತೊಬ್ಬನು ತಕ್ಷಣ ಉತ್ತರಿಸಿದ. ಅಷ್ಟರಲ್ಲಿ ಒಂದು ಮಿಂಚು ಹೊಳೆಯಿತು. ಆ ಕ್ಷಣದಲ್ಲಿ ಎಲ್ಲರ ಗಮನ ಬೇರೆಡೆ ತಿರುಗಿತು. ಮತ್ತೆ ಕಣ್ಣು ಹಾಕಿದಾಗ ಚೀಲ ಕಾಣೆಯಾಗಿತ್ತು. ಹಣ ಎಲ್ಲಿಗೆ ಹೋಯ್ತು ಎಂದು ಒಬ್ಬನು ಕಿರುಚಿದ. ಒಂದೇ ಕ್ಷಣದಲ್ಲಿ ಅಲ್ಲಿ ಗೊಂದಲ ಶುರುವಾಯಿತು. ಪ್ರತಿಯೊಬ್ಬರೂ ಮತ್ತೊಬ್ಬರ ಮೇಲೆ ಅನುಮಾನ ಪಡುವುದನ್ನು ಆರಂಭಿಸಿದರು. ನೀನೇ ಕದ್ದಿರಬೇಕು, ನನ್ನ ಮೇಲೆ ಏಕೆ ಆರೋಪ ಮಾಡ್ತೀಯಾ? ನೀವೆಲ್ಲರೂ ಮೋಸಗಾರರು. ಜಗಳ ಜೋರಾಗುತ್ತಿತ್ತು. ಭಯ, ಕೋಪ, ಲಾಭಾಸಕ್ತಿ ಎಲ್ಲವೂ ಒಂದೇ ಸಮಯದಲ್ಲಿ ಹೊರಬರುತ್ತಿದ್ದವು. ಮಳೆ ಇನ್ನಷ್ಟು ಭಾರಿಯಾಗುತ್ತಿತ್ತು. ಕಾಡಿನ ಗಾಳಿ ವಿಚಿತ್ರವಾಗಿ ಕೂಗುತ್ತಿತ್ತು. ಸತ್ಯ ಹೊರಬರುವುದು. ಮತ್ತೆ ಒಂದು ಮಿಂಚು ಹೊಳೆಯಿತು. ಆ ಬೆಳಕಿನಲ್ಲಿ ಒಂದು ನೆರಳು ಚಲಿಸಿತು. ಅವನು ಆ ಅನುಮಾನಾಸ್ಪದ ವ್ಯಕ್ತಿಯೇ. ಅವನ ಕೈಯಲ್ಲಿ ಅದೇ ಹಣದ ಚೀಲ. ನಾನು ಯಾರನ್ನೂ ನಂಬಲಿಲ್ಲ ಎಂದು ಅವನು ನಿಧಾನವಾಗಿ ಹೇಳಿದ. ನಿಮ್ಮೊಳಗೆ ಯಾರೋ ಇದನ್ನು ಕದ್ದೇ ಬಿಡ್ತಾರೆ ಅನ್ನಿಸಿತು. ಅವನ ಮಾತು ಕೇಳಿವರು ಕೋಪದಿಂದ ಉರಿದರು. ನೀನು ಮಾತ್ರ ಸತ್ಯವಂತನಾ ಎಂದು ಒಬ್ಬನು ಕಿರುಚಿದ. ಅಷ್ಟರಲ್ಲಿ ಒಂದು ಭಾರಿ ಗದ್ದಲ. ಒಂದು ದೊಡ್ಡ ಮರ ಜೋರಾಗಿ ಬಿದ್ದು ಬಿಟ್ಟಿತು. ಎಲ್ಲರೂ ಭಯದಿಂದ ಓಡಾಡಲು ಶುರು ಮಾಡಿದರು. ಬದುಕು ಉಳಿಸಿಕೊಳ್ಳೋದು ಮಾತ್ರ ಮುಖ್ಯವಾಗಿತ್ತು. ಮಳೆ, ಕತ್ತಲೆ, ಭಯ ಎಲ್ಲವೂ ಒಂದಾಗಿ ಅವರನ್ನು ಹಿಂಬಾಲಿಸುತ್ತಿದ್ದವು. ಬೆಳಿಗ್ಗೆ ಹೊತ್ತಿಗೆ ಕೆಲವರು ಮಾತ್ರ ಬದುಕುಳಿದು ಹೊರಬಂದರು. ಹಣ ಅದು ಕಾಡಿನಲ್ಲೇ ಕಣ್ಮರೆಯಾಗಿತ್ತು. ಆದರೆ ಅವರು ಒಂದು ದೊಡ್ಡ ಪಾಠ ಕಲಿತಿದ್ದರು. ಹಣಕ್ಕಿಂತ ಬದುಕು ಮುಖ್ಯ. ಅನುಮಾನ ಮನುಷ್ಯನನ್ನು ನಾಶ ಮಾಡುತ್ತದೆ. ಪ್ರಕೃತಿಯ ಮುಂದೆ ಎಲ್ಲರೂ ಸಮಾನ. ಜುಗಾರಿ ಕ್ರಾಸ್ ಅದು ಕೇವಲ ಒಂದು ಜಾಗ ಅಲ್ಲ, ಮಾನವನ ಮನಸ್ಸಿನ ಸತ್ಯ ಹೊರತರುವ ಪರೀಕ್ಷೆ.
ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡಿದ್ದು ಕೇವಲ ಒಂದು ಸಣ್ಣ ತುಣುಕು ಮಾತ್ರ. ಅಸಲಿ ಆಟ ಇನ್ನು ಮುಂದೆ ಇದೆ. ಜುಗಾರಿ ಕ್ರಾಸ್ ಕಥೆಯ ಒಳಗೆ ಅಡಗಿರುವ ಆ ಭಯಾನಕ ರಹಸ್ಯಗಳು, ನಿಗೂಢ ತಿರುವುಗಳು ಮತ್ತು ಬೆಚ್ಚಿ ಬೀಳಿಸುವ ಸತ್ಯಗಳು ಇನ್ನು ಹೊರಬರಬೇಕಿದೆ. ಕಥೆ ಎಲ್ಲಿಗೆ ಬಂದು ನಿಂತಿದೆ ಅಂದುಕೊಂಡಿದ್ದೀರೋ ಅಲ್ಲಿಂದಲೇ ಹೊಸ ಅಧ್ಯಾಯ ಶುರುವಾಗಬೇಕೆ? ಆ ಕೌತುಕದ ಮುಂದಿನ ಭಾಗವನ್ನು ಮಿಸ್ ಮಾಡಬಾರದೆ? ಹಾಗಿದ್ದರೆ ತಡ ಮಾಡಬೇಡಿ, ಈಗಲೇ HBD ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಬೇಡಿ. ಜುಗಾರಿ ಕ್ರಾಸ್ನ ಮುಂದಿನ ರಹಸ್ಯ ನಿಮ್ಮನ್ನು ಕಾಯುತ್ತಿದೆ.